ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಬೇಗ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಹಾಗೆ ಇವತ್ತು ಏನಪ್ಪ ನಮ್ಮ ಸಾಧು ಮಗಳ ಜೊತೆ ಕಾಣಿಸ್ತಿದ್ದೀನಿ ಅಂತ ಅನ್ಕೊಳ್ತಿದ್ದೀರಾ. ಎಸ್, ಅತಿ ಶೀಘ್ರದಲ್ಲಿ ನಮ್ಮ ಅಣ್ಣನ ಮದುವೆ ಕೂಡ ಆಗ್ತಾ ಇದೆ. ಅಣ್ಣ ಅಂದರೆ ನಮ್ಮ ಚಿಕ್ಕಪ್ಪನ ಮಗ ಕಿರಣ್ ಅಂತ ನಿಮ್ಗೆ ಗೊತ್ತಿರುತ್ತೆ, ವಿಡಿಯೋಸ್ನಲ್ಲೆಲ್ಲ ಹಾಕಿದ್ದೀನಿ. ಸೊ ಇವಾಗ ಹೆಣ್ಣು ಕಡೆಯವರು ನಮ್ಮ ಗಂಡನ್ನ ನೋಡೋಕ್ಕೆ ಬರ್ತಾ ಇದ್ದಾರೆ. ಆಲ್ರೆಡಿ ಒಂದ್ಸಲ ನಮ್ಮ ಮನೆಯಿಂದ ಹೋಗಿ ನೋಡಿದ್ದಾರೆ. ಈಗ ಅವ್ರ ಮನೆಯಿಂದ ಬಂದು ನೋಡಿ ಅಂದ್ರೆ ಊಟ ಮಾಡ್ಬೇಕು. ಊಟ ಮಾಡ್ಕೊಂಡು ಹೋಗ್ಬಿಟ್ಟು ನೆಕ್ಸ್ಟ್ ನಾವು ಹೋಗಿ ತಿರ್ಗಿ ಅವ್ರ ಮನೆಯಲ್ಲಿ ಎಲ್ಲ ಊಟ ಮಾಡೋ ಕಾರ್ಯಕ್ರಮ, ಏನೇನೋ ಶಾಸ್ತ್ರಗಳಂತ ಇರುತ್ತೆ. ಈಗ ಆ ಶಾಸ್ತ್ರದಲ್ಲಿ ಸೆಕೆಂಡ್ ಸ್ಟೆಪ್ಗೆ ಬಂದಿದೀವಿ. ಇವಾಗ ನಾನು ನಮ್ಮ ಚಿಕ್ಕಮ್ಮನ ಮನೆಗೆ ಬಂದಿದ್ದೀನಿ ಆಲ್ರೆಡಿ. ಎಲ್ಲ ಈಗ ಅಡಿಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ಹಾಯ್ ಮಾಡಿಸೋದು. ಹಾಯ್ ಏನೋ ಹಾಯ್. ಇವ್ರು ಒಬ್ರು ನಮ್ಮ ಚಿಕ್ಕಮ್ಮ. ಎಲ್ಲರೂ ಇವತ್ತು ಬಂದ್ಬಿಟ್ಟಿದೀವಿ. ಈಗ ಮಗನ್ ಮದ್ವೆಗೆ ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದೀರಾ? ಖುಷಿ ಆಯ್ತಾ? ಖುಷಿ ಆಯ್ತೈತೆ ತುಂಬಾ. ಮಗನ್ ಮದ್ವೆಗೆ ಮಗನ್ ಮದ್ವೆ ಆಗ್ಬೇಕಾದ್ರೆ ಖುಷಿ ಆಗಲ್ವಾ? ತುಂಬಾ ಖುಷಿಯಲ್ಲಿದ್ದೀವಿ. ನಾನು ಅಡಿಗೆ ಎಲ್ಲ ಮಾಡಿ ಮುಗಿಸ್ಬಿಟ್ಟವ್ರೆ ಆಲ್ರೆಡಿ. ನಾನು ಹಾಕ್ತೀನಿ, ನೀನೇನಾದ್ರು ಹಾಯ್ ಮಾಡು. ಹಾಯ್ ಮಾಡು. ಅಷ್ಟೇ ಹೆಣ್ಣು ಕಡೆಯವರೆಲ್ಲ ಬಂದಿದ್ದಾರೆ. ಇವಾಗ ಆಲ್ರೆಡಿ ಅಡುಗೆ ಎಲ್ಲ ಮಾಡಿ ಮುಗಿಸಾಯ್ತು. ಇವಾಗ ಹೆಣ್ಣು ಕಡೆಯವ್ರು ಬಂದು ಮಾತುಕತೆ ಎಲ್ಲ ಮಾಡಿಕೊಂಡು ಹೋಗ್ತಾರೆ. ಯಾರೆಲ್ಲ ಬಂದಿದ್ದಾರೆ, ಏನೆಲ್ಲ ಮಾತುಕತೆ ಆಗುತ್ತೆ ಅಂತ ಇವಾಗ ತೋರಿಸ್ತೀನಿ ಬನ್ನಿ. ಬಂದವರೆಲ್ಲ ಕೂರಕ್ಕೆ ಇಲ್ಲಿ ಚಾಪೆ ಎಲ್ಲ ಹಾಕಿಟ್ಟಿದ್ದೀವಿ. ಇವಾಗ ಹೆಣ್ಣು ಕಡೆಯವರೆಲ್ಲ ಬಂದರು. ಲೇಡೀಸ್ ಬರ್ತಾ ಇದ್ದಾರೆ ಫಸ್ಟು. ಅವ್ರಿಗೀಗ ವೆಲ್ಕಮ್ ಡ್ರಿಂಕ್ಸ್ ಕೊಡಬೇಕಲ್ವಾ, ಸೊ ಅದಕ್ಕೆ ನಮ್ಮ ಮಮ್ಮಿನೂ ನಮ್ಮ ಅಕ್ಕನೂ ಇಬ್ಬರು ಸೇರಿಕೊಂಡು ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ಬಂದವ್ರಿಗೆ ಜ್ಯೂಸ್ ಎಲ್ಲ ರೆಡಿ ಆಗಿಬಿಟ್ಟು ಊಟ ಕೂತವ್ರಿಗೆ ಕೊಡಬೇಕು. ಇವಾಗ ಫಸ್ಟು ವೆಲ್ಕಮ್ ಡ್ರಿಂಕ್ಸು, ಆಮೇಲೆ ನಾನು ಜ್ಯೂಸ್ ಎಲ್ಲ ಕೊಟ್ಟೆ. ಎಲ್ಲ ಬಂದಿದ್ರಲ್ಲ ಲೇಡೀಸು, ಅವ್ರಿಗೆಲ್ಲ ಕೊಟ್ಟೆ. ಹುಡುಗಿ ಯಾರು, ಏನು, ಎತ್ತ, ಯಾವಾಗ ಮದುವೆ ಎಲ್ಲ ನಿಮಗೆ ನೆಕ್ಸ್ಟು ಗೊತ್ತಾಗುತ್ತೆ, ತಿಳಿಸ್ತೀನಿ. ಎಲ್ಲ ವೀಡಿಯೋದಲ್ಲಿ ಹಾಕ್ತಾ ಇರ್ತೀನಿ. ಇವಾಗ ಸದ್ಯಕ್ಕೆ ಬಂದು ನೋಡಿಕೊಂಡು ಹೋಗೋ ಶಾಸ್ತ್ರ ಆಯಿತು. ಹೆಣ್ಣು ಕಡೆಯವರು ಬಂದು ಗಂಡನ ಮನೆಯೆಲ್ಲ ನೋಡಿಕೊಂಡು ಮಾತಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಫುಲ್ ಹ್ಯಾಪಿಯಾಗಿ ಫುಲ್ ಚೆನ್ನಾಗಿತ್ತು. ಏನೋ ಒಂಥರ ಆ ಡೇ ಪೂರ್ತಿ ಚೆನ್ನಾಗಿತ್ತು. ಎಲ್ಲ ಮುತ್ತೈದೆ ಹೆಂಗಸರಿಗೆ ಅರ್ಶಿನ ಕುಂಕುಮ ಇಟ್ಕೋಬೇಡಿ ಬಿಡಿ, ಇದು ವಿಡಿಯೋ ಕಣ. ಇವ್ರು ಬಂದು ನಮ್ಮ ದೊಡ್ಡಪ್ಪ. ಏನಾಯಿತು ಅಂದರೆ ರೂಮಲ್ಲಿ ನಮ್ಮ ಅಣ್ಣ ಮಲಗಿದ್ದಾಯ್ತಾ. ನಾನು ನಮ್ಮ ಕಿರಣ್ ಅಣ್ಣ ಮಲಗಿರ್ಬೋದು, ಕಿರಣ್ ಅಂದರೆ ಈಗ ಮದುವೆ ಆಗ್ತಾಯಿದ್ದಾನಲ್ಲ ಅವ್ನು ಮಲಗಿರ್ಬೋದು ಅಂತ ಫುಲ್ ಶಾಕ್ ಆಗಿಬಿಟ್ಟೆ. ಇವಂದು ಮದುವೆ ಅಂತ ಕನ್ಫ್ಯೂಸ್ ಆಗಬೇಡಿ, ಇವನ್ ತಮ್ಮಂದು ಮದುವೆ. ನೆಕ್ಸ್ಟು ಇವನ್ ಮದುವೆ ಆಯ್ತದೆ. ಹಾಯ್ ಮಾಡು. ಹಾಂ ಮಾಡೋ. ಏನು ಹಾಯ್. ಐದು ಆಂಟಿ ನೀನೇನೋ ಕೇಳ್ತೀನಿರು. ನಿನ್ಗೀಗ ನಿಮ್ಮ ಮಗನ ಮದುವೆ ಮಾಡ್ತಾ ಇದೆಯಲ್ವಾ, ಏನು ಅನಿಸ್ತೈತೆ ನಿಂಗೀಗ? ಬೇಗ ಸೊಸೆ ಬರಬೇಕು ಅಂತನಾ? ಎಲ್ಲ ಬಂದಾದ್ಮೇಲೆ ಇವಾಗ ಯೋಚನೆ ಮಾಡ್ಕೊಂಡು ಹಪ್ಳಕ್ಕೆ ಬಂದವ್ರೆ. ನಾನು ಬರಸೊಳಗಡೆ ಏನು ಗೊತ್ತಾ, ಅಡುಗೆ ಎಲ್ಲ ಮಾಡಿಬಿಟ್ಟಿದ್ರಲ್ವ, ಸೊ ಅದಕ್ಕೋಸ್ಕರ ನಾನು ಎಲ್ಲ ಮಾಡಿದ್ದಾರೆ ಅಂತ ತಿಳ್ಕೊಂಡೆ. ಈಗ ಎಲ್ರಿಗೂ ಊಟ ಬಡ್ಸೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಆ್ಯಕ್ಚುಲಿ ಇವತ್ತು ಗಂಡು ಇರಬೇಕಾಗಿತ್ತು ಮನೇಲಿ ನಮ್ಮ ಅಣ್ಣ. ಅವ್ನ ಕೆಲಸಕ್ಕೆ ರಜೆ ಇಲ್ಲ ಅಂತ ಇರಲೇ ಇಲ್ಲ. ಇವನು ಗಂಡು ಅಂತ ಕನ್ಫ್ಯೂಸ್ ಆಗಬೇಡಿ, ಇವನು ನಮ್ಮ ಅಣ್ಣ. ಇನ್ನೊಬ್ಬನು ಅವನು ಅಣ್ಣನೇ, ಬಟ್ ಅವ್ನು ಚಿಕ್ಕಪ್ಪನ ಮಗ ಆಯಿತಾ. ಅವನು ಇರಬೇಕಾಗಿತ್ತು, ಆದರೆ ಅವನು ಡ್ಯೂಟಿಗೆ ರಜೆ ಕೊಟ್ಟಿಲ್ಲ ಅಂತ ಹೋಗಿದ್ದ ಕೆಲಸಕ್ಕೆ. ನಿನಗೆ ರಿಸೆಪ್ಷನ್ ಮಾಡುವಾಗ ಕಣ್ಣೇ ಬಿಡ್ಬೇಡ, ಕಣ್ಣು ಮುಚ್ಚಿದ್ರು ಕಣ್ಣು ಮುಚ್ಚಿದಂಗೆ ಕೈ ಹಿಡ್ಕೊಂತ ಬೆಳ್ ನೋಡು ನೋಡು ಇಲ್ಲಿ ಇಲ್ಲಿ ಅಲ್ಲಿ ನೋಡು ನೋಡ್ದಂಗ ನೋಡು. ಏನು ಮಾಡಲ್ಲ ನೋಡು, ಬೆಳ್ ನೋಡು, ಇಲ್ಲಿ ಹಿಡ್ಕೋ, ಇಲ್ಲಿ ಬೆಳ್ ನೋಡು. ಹಂಗೆ ಹಂಗೆ ಸಾಂಬಾರು ಹೇಳು ನೀನೇ ಏನೇನು ಅಂತ. ರೈಸು, ತರಕಾರಿ ಪಲಾವು, ಪೆರುಕು, ಮತ್ತೆ ಅನ್ನ ಸಾಂಬಾರು, ಹುಳಿ ಸಾಂಬಾರು, ಇದು ಮಜ್ಜಿಗೆ ಮಜ್ಜಿಗೆ ಎಲ್ಲ ಎಲ್ಲ ಮಾಡಿದ್ವಿ.
ಮಗಳು ಯೂಟ್ಯೂಬ್ಗ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇವಾಗ ಎಲ್ರಿಗೂ ಊಟ ಬಡಿಸ್ತಾ ಇದ್ದಾರೆ. ತಾತ ಏನಂದ್ರು ಅಂತ ನೋಡಿ. ಏನಪ್ಪ ಮೊಮ್ಮಗನ್ ಮದುವೆ ಮಾಡ್ತಾ ಇದೀವಿ? ನಮ್ಮ ಅಮ್ಮಗಂದಾಗ ನಾವು ನಿಮ್ಮ ಅಣ್ಣಂದು ನಿನಗೂ ಮೊಮ್ಮಗ ಆಗ್ಬೇಕು ತಾನೆ? ಮೊಮ್ಮಗನ ಲೆಕ್ಕ ಇಲ್ಲ, ಅಣ್ಣಂದು ಲೆಕ್ಕ. ಫುಲ್ ಜೋರಾ? ಜೋರು ಫುಲ್ಲು. ಏನೋ ನಿಮಗೆ ಗೊತ್ತಪ್ಪ, ನನಗೆ ಗೊತ್ತಾ? ನೀನ್ ಹೇಳ್ಬೇಕು. ಏನು ಹೇಳಿದೆ? ಹಾಗೆ ನಾವು ತಾತ ಅಂತ ಏನು ಕರೆಯಲ್ಲ, ಅಯ್ಯ ಅಂತ ಕರೆಯೋದು. ಸೊ ಹಾಗೆ ಮಾತಾಡ್ಕೊಂಡು ರೇಗಿಸ್ಕೊಂಡು ನೆಕ್ಸ್ಟು ಹೊಟ್ಟೆ ತುಂಬ ಹಸಿತಿತ್ತು, ಊಟ ಮಾಡೋಕ್ಕೆ ಅಂತ ಕೂತ್ಕೊಂಡ್ವಿ. ನನಗೆ ಭಾತ್ ಬೇಡ ಅಂದರೂ ಭಾತೇ ಹಾಕ್ಬಿಟ್ರು, ಆದರೂ ನಾನು ತಿನ್ನಲೇ ಇಲ್ಲ. ನೆಕ್ಸ್ಟು ಅನ್ನ ಸಾಂಬಾರು ತಿಂದೆ. ನಂಗೆ ಭಾತು ಏನಿದ್ರು ಬೆಳಗ್ಗೆ ಟೈಮ್ ಅಷ್ಟೇ ತಿನ್ನೋಕ್ಕಾಗೋದು, ತಿರ್ಗಾ ಮಧ್ಯಾಹ್ನ ಟೈಮ್ ತಿನ್ನೋಕ್ಕಾಗಲ್ಲ. ಸೊ ಎಲ್ಲ ಅಡುಗೆನೂ ತುಂಬಾ ಚೆನ್ನಾಗಿ ಮಾಡಿದರು. ಒಂದು 3-4 ಥರ ಪಲ್ಯ ಎಲ್ಲ ಇತ್ತು, ತುಂಬಾ ಚೆನ್ನಾಗಿತ್ತು. ಹೆಣ್ಣು ಕಡೆಯವರೆಲ್ಲ ಬಂದು ಊಟ ಮಾಡ್ಕೊಂಡು ಹೋದ್ಮೇಲೆ ನೆಕ್ಸ್ಟು ನಾವು ಮನೇಲೆಲ್ಲ ಇದ್ವಲ್ಲ, ಅವರು ಕೂತ್ಕೊಂಡು ಊಟ ಮಾಡೋಕ್ಕೆ ಅಂತ ಕೂತ್ಕೊಂಡ್ವಿ. ಎಲ್ಲ ನಮ್ಮ ಆಂಟಿದಿರು ಊಟ ಎಲ್ಲ ಬಡಿಸ್ತಾ ಇದ್ದಾರೆ. ಎಲ್ಲ ಊಟ ಮಾಡ್ಕೊಂಡು ಇಲ್ಲಿ ನಾನು ಬೀಗ್ರಿಗೆ ಬಡಿಸಿ ಬೀಗ್ರಿಗೆ ಅಂತ ರೇಗಿಸ್ತಿದ್ದೆ. ಎಲ್ಲರೂ ಒಂದಿನ ಸೇರಿಬಿಟ್ರೆ ಎಷ್ಟು ಖುಷಿ, ಎಷ್ಟು ಬೇಗ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಸೊ ಎಲ್ಲ ಬೇಗ ಬೇಗ ಊಟ ಮಾಡಿಕೊಂಡು ಎಲ್ಲ ಮಾತಾಡಿಸ್ಕೊಂಡು ರೇಗಿಸ್ಕೊಂಡು ಅಲ್ಲೊಂದು ತರಲೆ ಬಂದಿತ್ತು. ಇಲ್ಲೇ ನೋಡಿಯವ್ರು ಕೂತಿದ್ದಾನಲ್ಲ, ಎಷ್ಟು ಕಾಟ ಕೊಡ್ತಿದ್ದ ಅಂದರೆ, ಚಿಕ್ಕವನು ದೊಡ್ಡವನಲ್ಲ, ಎಷ್ಟು ಕಾಟ ಅಂದರೆ ಅಷ್ಟಿಷ್ಟು ಕೊಡ್ತಿರ್ಲಿಲ್ಲ. ಅಲ್ಲಿ ನಮ್ಮ ಆಂಟಿಗೆ ಊಟ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಹಪ್ಳೆ ಎತ್ಕೊ ತಿನ್ನೋದು, ಅದು ಮಾಡೋದು ಇದು ಮಾಡೋದು, ಫುಲ್ಲು ಕಾಟ ಕೊಡ್ತಾ ಇದ್ದ. ಈಗ ಬಂದಿದ್ದ ನಂಟ್ರೆಲ್ಲ ಹೆಣ್ಣು ಕಡೆಯವರೆಲ್ಲ ಊಟ ಮಾಡ್ಕೊಂಡು ಹೋಗವ್ರೆ. ಈಗ ಎಂಗೇಜ್ಮೆಂಟ್ ಯಾವಾಗ ಮಾಡ್ತಾರೆ ಅಂತ ಇನ್ನೂ ಗೊತ್ತಿಲ್ಲ. ನಮ್ಮ ತಾತ ಹೋಗಿ ಶಾಸ್ತ್ರ ಕೇಳಿದ್ಮೇಲೆ ಎಂಗೇಜ್ಮೆಂಟ್ ಯಾವಾಗ ಮದುವೆ ಯಾವಾಗ ಅಂತ ಇರುತ್ತೆ. ನೆಕ್ಸ್ಟ್ ವ್ಲಾಗ್ಗಳು ಫುಲ್ ಸ್ಪೆಷಲ್ ವ್ಲಾಗ್ಗಳೇ ಆಗಿರುತ್ತೆ. ನಮ್ಮ ಮದುವೆ ಎಂಗೇಜ್ಮೆಂಟ್ ಅದೇ ಆಗಿರುತ್ತೆ. ಬಂದು ಹೋದ್ಮೇಲೆ ಎಲ್ಲ ಸುಮ್ಮನೆ ಹಂಗೆ ಕೂತ್ಕೊಂಡಿದ್ವಿ ಸ್ವಲ್ಪ ಹೊತ್ತು. ಹೆಣ್ಣು ಕಡೆಯವರೆಲ್ಲ ಬಂದು ಊಟ ಎಲ್ಲ ಮಾಡಿ ಮುಗಿಸಿ ಹೋದ್ರಿ. ಇವಾಗ ನಾನು ಕೂಡ ಊಟ ಎಲ್ಲ ಮಾಡ್ಕೊಂಡು ವಾಪಸ್ ಮನೆ ಕಡೆ ಹೊರ್ತಾ ಇದ್ದೀನಿ. ಈಗ ಮನೆಗೆ ಹೋಗಿದ ತಕ್ಷಣ ಫುಲ್ ಏನು ಫ್ರೀ ಇರಲ್ಲ, ಫುಲ್ ಕೆಲಸ ಈಗ ಸ್ಟಾರ್ಟ್ ಆಗುತ್ತೆ. ಏನು ಕೆಲಸ ಏನಕ್ಕೆ ಮಾಡ್ತಿರೋದು ಅಂತ ಹೇಳ್ತೀನಿ, ಮುಂದೆ ನೋಡ್ತಾ ಇರಿ. ಇವಾಗಷ್ಟೇ ನಾವು ನಮ್ಮ ಚಿಕ್ಕಮ್ಮನ ಮನೆಯಿಂದ ವಾಪಸ್ ಮನೆಗೆ ಬಂದ್ವಿ. ಇನ್ನೇನು ಅತಿ ಶೀಘ್ರದಲ್ಲಿ ನಮ್ಮ ಇಬ್ಬರು ಅಣ್ಣಂದು ಕೂಡ ಮದುವೆ ಆಗೋ ಕಾರ್ಯಕ್ರಮದಲ್ಲಿದೆ. ಈಗ ನಮ್ಮ ಚಿಕ್ಕಪ್ಪನ ಮಗನಿಗೆ ಹೆಣ್ಣು ನೋಡಿದ್ದು ಆಯಿತು, ಹೆಣ್ಣು ಕಡೆಯವ್ರು ಗಂಡನ ಮನೆಗೆ ಬಂದಿದ್ದು ಆಯಿತು. ಇನ್ನೇನಿದ್ರು ನಮ್ಮ ನವೀನಂಗೆ ಅಂದರೆ ನಮ್ಮ ಅಣ್ಣಂಗೆ ಇನ್ನೊಬ್ಬ ಅಣ್ಣ ಇದ್ದಾನಲ್ಲ, ಸೊ ನಮ್ಮ ಅಣ್ಣಂಗೆ ಹೆಣ್ಣು ಕೇಳಬೇಕು. ಅದರೂ ಕೂಡ ಇನ್ನೇನು ಅತಿ ಶೀಘ್ರದಲ್ಲೇ ಆಗುತ್ತೆ. ಎಲ್ಲನೂ ಕೂಡ ಇನ್ಮೇಲಿಂದ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಫುಲ್ ವಿಡಿಯೋ ನೋಡಿ. ಇನ್ನು ನೆಕ್ಸ್ಟ್ ಶಾಪಿಂಗ್ ವ್ಲಾಗ್ ಆಗಿರುತ್ತೆ, ವೆಡ್ಡಿಂಗ್ಸ್ ಬರೀ ಅದೇ ಆಗಿರುತ್ತೆ. ಹಾಗೆ ಇನ್ನೊಂದೇನು ವ್ಲಾಗ್ ಅಪ್ಪ ಅಂದರೆ, ನೆಕ್ಸ್ಟು ನಮ್ಮ ಮನೇಲಿ ಮಾಲೆ ಹಾಕ್ಸ್ಕೊಳ್ತಾ ಇದ್ದಾರೆ. ಸೊ ಇವಾಗ ಎಲ್ಲಾನು ಕೂಡ ನಾವು ಕ್ಲೀನ್ ಮಾಡಬೇಕು. ಯಾವ ರೀತಿ ಕ್ಲೀನ್ ಮಾಡ್ತೀನಿ, ಏನೆಲ್ಲ ನಮ್ಮ ಮನೇಲಿ ಧೂಳುಗಳು, ಕಸಗಳು, ಕಡ್ಡಿಗಳಿದೆ ಅಂತ ಎಲ್ಲ ತೋರಿಸ್ತೀನಿ ನಿಮಗೆ. ಇವಾಗ ರೀಸೆಂಟಾಗಿ ಗೌರಿ ಹಬ್ಬದಲ್ಲಿ ಮಾಡಿದ್ವಿ, ಇವಾಗ ತಿರ್ಗಾ ವಾಪಸ್ ಮಾಡ್ತಾ ಇರಬೇಕು. ಮಾಲೆ ಹಾಕ್ಸ್ಕೊಬೇಕಾದ್ರೆ ಫುಲ್ ಕ್ಲೀನಾಗಿ ನೀಟಾಗಿ ಮಾಡಬೇಕು. ಇವಾಗೆಲ್ಲ ಕ್ಲೀನ್ ಮಾಡಬೇಕು. ಬನ್ನಿ ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ಇವಾಗ ನಾನು ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಮನೆಗೆ ಬಂದ್ಬಿಟ್ಟು ಫುಲ್ಲು ಎಲ್ಲ ಡೀಪ್ ಕ್ಲೀನ್ ಮಾಡಬೇಕಲ್ಲ, ಸೊ ಎಲ್ಲ ಕೆಲಸ ಮಾಡೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ಓಕೆ, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನೆಕ್ಸ್ಟು ಫುಲ್ಲು ಎಲ್ಲ ಸ್ಪೆಷಲ್ ವ್ಲಾಗ್ಗಳೇ ಆಗಿರುತ್ತೆ. ಡೇ ಬೈ ಡೇ ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಬಾಯ್.